ದೇವರ ನಮಗೆ ಮಹಿಮಂತಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಜ್ಞಾನೋಕ್ತಿ 8:21 ವಚನ ಹೇಳುತ್ತೆ, ಈಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಾಸುಗಳನ್ನು ತುಂಬಿಸುವೆನು. ದೇವ್ರ ವಾಕ್ಯ ಹೇಳುತ್ತೆ, ನನ್ನನ್ನು ಪ್ರೀತಿ ಮಾಡೋರಿಗೆ ನಾನೇನು ಮಾಡ್ತೀನಿ, ಧನದ ಬಾಧ್ಯತೆಗಳನ್ನು ದೊರಕಿಸಿ ಅವರ ಬೊಕ್ಕಾಸುಗಳನ್ನು ತುಂಬಿಸುತ್ತೇನೆ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಆಮೇಲೆ ಹಲ್ಲೆಲೂಯ. ಈ ಲೋಕದಲ್ಲಿ ನೋಡುವಾಗೆ ತುಂಬ ಅಂದರೆ ಲೋಕದಲ್ಲಿ ನೋಡುವಾಗೆ ಜನರು ಏನಿಗಾಗಿ ಕಷ್ಟಪಡ್ತಾರೆ, ಪ್ರಯಾಸ ಪಡ್ತಾರೆ, ಏನಿಗಾಗಿ ದುಡಿತಾರೆ, ಏನಿಗಾಗಿ ಇಷ್ಟೊಂದು ಕಾರ್ಯಗಳು ಮಾಡ್ತಾರಂದರೆ ದುಡ್ಡಿಗಾಗಿ. ಒಂದು ವ್ಯಾಪಾರ ಮಾಡಿದ್ರು, ಬಿಸ್ನೆಸ್ ಮಾಡಿದ್ರು, ಅದರಲ್ಲಿ ಲಾಭ ಸಿಗುತ್ತೆ ಅಂದರೆ ದುಡ್ಡಿಗಾಗಿ. ಒಂದು ಕೆಲಸ ಕಾರ್ಯಗಳಿಗೆ ಹೋದ್ರು, ಏನೇ ಒಂದು ಕಾರ್ಯ ಭೂಮಿಯಲ್ಲಿ ನಾವು ಮಾಡಿದ್ರೂ ಮನುಷ್ಯ ದುಡ್ಡಿಗಾಗಿ ಕಷ್ಟಪಟ್ಟು ದುಡಿತಾನೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತಂದರೆ, ನನ್ನನ್ನು ನೀವು ಪ್ರೀತಿ ಮಾಡಿದ್ರೆ ನಾನು ನಿಮ್ಗೇನು ಮಾಡ್ತೀನಿ, ಆ ದುಡ್ಡಿನ ಅವಶ್ಯಕತೆಗಳನ್ನು ಒದಗಿಸಿ ಕೊಡ್ತೀನಿ ಅಂತಾರೆ. ಎಷ್ಟೋ ಜನ ದುಡಿತಾರೆ, ಆದರೆ ಎಷ್ಟೇ ದುಡಿದ್ರೂ ಅವ್ರ ಬಿಸ್ನೆಸ್ಗಳಲ್ಲಿ ವ್ಯಾಪಾರಗಳಲ್ಲಿ ನೋಡಿದ್ರೆ ನಷ್ಟಗಳಾಗುತ್ತೆ. ಎಷ್ಟೇ ಬೆಳೆಗಳು ಜಮೀನುಗಳು ಒಳ್ಳೆ ಬೆಳೆ ಬೆಳಿಬೇಕು, ಈ ರೀತಿ ವ್ಯವಸಾಯಗಳಲ್ಲಿ ಕಷ್ಟಪಟ್ಟು ದುಡಿತಾರೆ, ಅದರಲ್ಲಿ ನಷ್ಟಗಳು ಉಂಟಾಗ್ತವೆ. ಎಷ್ಟೋ ಜನ ಹಗಲು ಇರುಳು ಓಟಿ ಡ್ಯೂಟಿ ಈ ರೀತಿ ಕೆಲಸ ಕಾರ್ಯಗಳಲ್ಲಿ ದುಡಿಮೆ ಮಾಡ್ತಾ ಇರ್ತಾರೆ. ಆದರೆ ಹೇಳ್ತಾರೆ, ಎಷ್ಟು ದುಡಿದ್ರೂ ಕೈನಲ್ಲಿ ನಿಲ್ತಾನೆ ಇಲ್ಲ. ಸಾಲ ಮಾಡ್ತಾ ಇರ್ತಾರೆ, ಬಡ್ಡಿ ತೆಗಿತಾ ಇರ್ತಾರೆ, ಲೋನ್ಗಳು ತೆಗಿತಾ ಇರ್ತಾರೆ. ನೋಡಿ, ಈ ರೀತಿಯಾಗಿ ಮನುಷ್ಯ ಎಲ್ಲವನ್ನು ಸಂಪಾದಿಸುತ್ತಾನೆ, ಆದರೆ ನಷ್ಟ ಕೈಗೆ ಬರೋದು ಬಾಯಿಗೆ ಬರಲ್ಲ. ಯಾಕಂದರೆ ಅದರಲ್ಲಿ ಏನಿಲ್ಲ ಅಂದರೆ ದೇವ ಆಶೀರ್ವಾದ ಇಲ್ಲ. ದೇವ್ರು ಕೊಡುವ ಆಶೀರ್ವಾದ ಅದರ ಮೇಲೆ ಇಲ್ಲ ಅಂದರೆ ಮನುಷ್ಯ ಎಷ್ಟೇ ಬಿಸ್ನೆಸ್ಗಳಲ್ಲಿ, ವ್ಯಾಪಾರಗಳಲ್ಲಿ, ಕಂಪ್ನಿಗಳಲ್ಲಿ, ವ್ಯವಸಾಯಗಳಲ್ಲಿ ಅವ್ರು ಎಂತೆಂಥ ಒಂದು ಕಾರ್ಯಗಳಲ್ಲಿ ದುಡಿಮೆ ಮಾಡಿದ್ರು ಅದರಲ್ಲಿ ನಷ್ಟ ಬರುತ್ತೆ. ಅದರಿಂದ ಅನೇಕರಿಗೆ ಕೈಗೆ ಬರೋದು ಬಾಯಿಗೆ ಬರಲ್ಲ. ಮತ್ತೆ ಮತ್ತೆ ಏನು ಮಾಡ್ತಾರೆ, ಸಾಲ ಮಾಡ್ತಾನೆ ಇರ್ತಾರೆ. ಈ ರೀತಿಯಾಗಿ ಜೀವನ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ದೇವ್ರು ಹೇಳ್ತಾರೆ, ನೀವು ನನ್ನ ಪ್ರೀತಿ ಮಾಡಿರಿ. ನನ್ನ ಪ್ರೀತಿ ಮಾಡೋರು ಅದಕ್ಕೆ ಅರ್ಥ ಏನಂದರೆ ದೇವ್ರ ಮಾತನ್ನ ಕೇಳಬೇಕು. ದೇವ್ರ ಮಾತನ್ನ ಕೇಳಿ ಅದನ್ನು ಕೈಗೊಂಡು ನಡೆಯೋರು ದೇವರನ್ನ ಪ್ರೀತಿಸ್ತಾರೆ ಅನ್ನೋದು ಅರ್ಥ. ವಾರ ಎಲ್ಲ ನೀವೇನು ಮಾಡಬೇಕು, ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕು. ಭಾನುವಾರ ಬಂದರೆ ಏನು ಮಾಡಬೇಕು, ನೀವು ದೇವರ ಆಲಯಕ್ಕೆ ಹೋಗಿ ದೇವರನ್ನ ಆರಾಧಿಸಬೇಕು. ಬೆಳಗಿನ ಜಾವದಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು, ಬೈಬಲ್ನ ಓದಬೇಕು. ಏನೇ ಕಾರ್ಯಗಳು ಮಾಡಿದ್ರು, ಯಾವ ಕೆಲಸಗಳು ಮಾಡಿದ್ರು, ಎಂಥ ಒಂದು ಬಿಸ್ನೆಸ್ ವ್ಯಾಪಾರ ಜಮೀನು ಯಾವ ಕೆಲಸಗಳಿಗೆ ಹೋದ್ರು ಅದೆಲ್ಲ ಯೇಸು ಸ್ವಾಮಿ ಪಾದದಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಏನಾಗುತ್ತಂದರೆ ಅದ್ರ ಮೇಲೆ ದೇವರ ಹಸ್ತ ಆಶೀರ್ವಾದಗಳು ಬರುತ್ತೆ. ಕೆಲವರು ದೇವ್ರನ್ನ ಹುಡ್ಕೋದಿಲ್ಲ, ದೇವ್ರು ಕೊಡೋ ಸಮಯನ ಕೊಡಲ್ಲ, ದೇವ್ರಿಗೆ ಮಾಡೋಂಥ ಭಕ್ತಿಗಳನ್ನ ಮಾಡಲ್ಲ. ಹೀಗಾಗಿ ಮಾಡದೆ ಬರೀ ಲೋಕ ವ್ಯಾಪಾರ ಕೆಲಸ ವ್ಯವಸಾಯ ಈ ರೀತಿ ದುಡಿಮೆಗಳಲ್ಲೇ ಹೆಚ್ಚು ಸಮಯಗಳನ್ನ ಗಮನ ಹರಿಸ್ತಾ ಇರ್ತಾರೆ. ಆಗೇನಾಗುತ್ತಂದ್ರೆ ಅವುಗಳ ಮೇಲೆ ದೇವರ ಆಶೀರ್ವಾದ ಇರಲ್ಲ. ಅಲ್ಲಿ ಎಷ್ಟೇ ದೊಡ್ಡದು ಒಂದು ಶಾಪ ಇರುತ್ತೆ. ಹಾಗಾಗಿ ಅದರಲ್ಲಿ ನಷ್ಟ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ. ನೋಡ್ರಿ, ಹಣದಿಂದಲೇ ಎಷ್ಟೋ ಕೆಟ್ಟ ಕಾರ್ಯಗಳು ಕೂಡ ಈ ಭೂಮಿಯಲ್ಲಿ ನಡೀತವೆ. ಹಣಕ್ಕಾಗಿ ಎಷ್ಟೋ ಕೆಟ್ಟ ಕಾರ್ಯಗಳನ್ನ ಈ ಭೂಮಿಯಲ್ಲಿ ಜನ ಮಾಡ್ತಾ ಇರ್ತಾರೆ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ. ಕೆಲವರು ಅದಕ್ಕಾಗಿ ಆತುರಪಟ್ಟು ದೇವರನ್ನು ಬಿಟ್ಟು ದುಡಿಯೋಕ್ಕೆ, ಹಣನ ಗಳಿಸೋಕ್ಕೆ ಈ ರೀತಿಯಾಗಿ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಅದರಲ್ಲೇ ಗಮನ ಹರಿಸಿ ಸಮಯಗಳನ್ನ ಕೊಟ್ಟು ಮಾಡೋರಾಗಿರ್ತಾರೆ. ಆದರೆ ದೇವ್ರ ವಾಕ್ಯನ ಹೇಳುತ್ತಂದರೆ, ನನ್ನ ಪ್ರೀತಿ ಮಾಡಿರಿ. ನೀವು ನನ್ನ ಪ್ರೀತಿ ಮಾಡಿ ನಾನು ಹೇಳುವಂಥ ಮಾತುಗಳನ್ನ ಅನುಸರಿಸಿ ನನ್ನ ಮಾರ್ಗದಲ್ಲಿ ನೀವು ನಡೆದ್ರೆ ಆಗ ನಾನೇನು ಮಾಡ್ತೀನಿ, ನಿಮ್ಮ ವ್ಯಾಪಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ, ವ್ಯವಸಾಯಗಳಲ್ಲಿ, ಕಂಪ್ನಿಗಳಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ ನಾನೇನು ಮಾಡ್ತೀನಿ, ಅವುಗಳ ಮೇಲೆ ದೊಡ್ಡ ಒಂದು ಆಶೀರ್ವಾದನ ಬರ ಮಾಡ್ತೀನಿ ಎಂದು ದೇವರು ಹೇಳ್ತಾ ಇದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ದುಡ್ಡಿನ ಆಸೆಯಿಂದ ದುಡಿಬೇಡ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಮನುಷ್ಯ ದುಡಿಬೇಕು, ಅವರವರ ಅವಶ್ಯಕತೆಗಳಿಗಾಗಿ, ಅವರ ಜೀವಿತಗಳಿಗಾಗಿ ಅವರು ದುಡಿಬೇಕು. ಆದರೆ ದುಡ್ಡೇ ದೇವ್ರು ಅಂದ್ಕೊಂಡು ದುಡ್ಡಿನ ಆಸೆಯಿಂದ ಮನುಷ್ಯ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದುಡಿಬೇಕು, ದುಡ್ಡಿನ ಆಸೆಯಿಂದ ದುಡಿಯೋಕ್ಕೆ ಹೋಗಬಾರ್ದು.
ಇವತ್ತು ದುಡ್ಡನ್ನು ಗಳಿಸೋಕ್ಕೆ ಎಷ್ಟೋ ಕೆಟ್ಟ ಕೆಟ್ಟ ಮಾರ್ಗಗಳನ್ನ ಮನುಷ್ಯ ಇಟ್ಟಿದ್ದಾನೆ ಇವತ್ತು. ಆಮೇಲೆ ಅಲ್ಲೆಲ್ಲೂಯ್ಯ, ಹೇಳಕ್ಕಾಗದಷ್ಟು ಕಾರ್ಯಗಳು ಈ ಭೂಮಿಯಲ್ಲಿ ಉಂಟು. ಕೆಟ್ಟ ಮಾರ್ಗಗಳಲ್ಲಿ ಹಣಗಳನ್ನ ಗಳಿಸೋರು ಉಂಟು. ಆದರೆ ಅದರ ಮೂಲಕವಾಗಿ ಬರೋದವ್ರಿಗೆಲ್ಲ ಒಂದು ಕಡೆ ಶಾಪನೂ ಬರುತ್ತೆ. ಅದು ಅಂತ್ಯದಲ್ಲಿ ಲಾಸ್ಟ್ಗೆ ಎಷ್ಟೊಂದು ಭಯಂಕರವಾದ ಆಪತ್ತುಗಳಲ್ಲಿ ಅವ್ರ ಜೀವಿತಗಳನ್ನ ಅದು ನಾಶ ಮಾಡಿಬಿಡುತ್ತೆ. ಹಾಗಾಗಿ ನಾವು ದೇವ ಆಶೀರ್ವಾದ ಇರಬೇಕಂದ್ರೆ ನಾವು ದೇವ್ರಿಗೆ ಮೊದಲು ಭಯ ಪಡಬೇಕು, ಅವ್ರಿಗೆ ಸಮಯ ಕೊಡಬೇಕು, ನಾವು ಆಲಯಗಳಿಗೆ ಹೋಗ್ಬೇಕು, ಬೆಳಗಿನ ಜಾವಗಳಲ್ಲಿ ಪ್ರಾರ್ಥಿಸ್ಬೇಕು, ಬೈಬಲ್ನ ಓದಬೇಕು, ದೇವ್ರ ವಾಕ್ಯ ಏನು ಹೇಳುತ್ತೋ ಅವುಗಳನ್ನ ನಾವು ಅನುಸರಿಸಿ ಆಮೇಲೆ ನಾವು ನಮ್ಮ ದುಡಿಮೆ, ನಮ್ಮ ಕುಟುಂಬ, ನಾವು ಮಾಡೋ ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ಹೊರಡುವಾಗೆ ಅದರ ಮೇಲೇ ದೇವರ ಆಶೀರ್ವಾದ ಇರುತ್ತೆ. ಅದು ನಮಗೂ ಆಶೀರ್ವಾದ, ನಮ್ಮ ಕುಟುಂಬಗಳಿಗೂ ಆಶೀರ್ವಾದ. ಅದರಲ್ಲಿ ಇನ್ನೂ ಅಧಿಕವಾಗಿ ನಮ್ಮ ಕಾರ್ಯಗಳಲ್ಲಿ ಅದೇನಾಗುತ್ತೆ, ಇನ್ನೂ ಹೆಚ್ಚಾಗಿ ನಾವು ಹಣನ ನಾವು ಉಳಿತಾಯ ಮಾಡೋಷ್ಟು ಉಳಿತಾಯ ಮಾಡಿ ಇನ್ನು ಅದರಲ್ಲಿ ಇನ್ನೂ ಅನೇಕ ಕಾರ್ಯಗಳನ್ನ ನಾವು ಮಾಡೋಕ್ಕೂ ಆಶೀರ್ವದಿಸಲ್ಪಡೋಕ್ಕೂ ಸಾಧ್ಯ ಆಗುತ್ತೆ. ಯಾಕಂದರೆ ಬೈಬಲಲ್ಲಿ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ಏನು ಮಾಡಿದ್ರು, 5,000 ಜನ ತಿಂದು 12 ಪುಟ್ಟಿ ಉಳಿತಾಯ ಮಾಡಿದ್ರು. ಇದೇನು ತೋರಿಸುತ್ತಂದರೆ ನೀತಿಯಿಂದ, ನ್ಯಾಯದಿಂದ, ದೇವ ಭಯದಿಂದ ಸ್ವಲ್ಪ ಹಣ ನಾವು ದುಡಿದ್ರೂ ಅದರ ಮೇಲೆ ದೇವರ ಅಭಿವೃದ್ಧಿ ಆಶೀರ್ವಾದ ಇರುತ್ತೆ. ಒಂದು ಕಾಲದಲ್ಲಿ ನಾವು ನೋಡೋಗೆ ಬೈಬಲಲ್ಲಿ ಪೇತ್ರು, ಯೋನ್ ಅಂದ್ಬಿಟ್ಟು ಕೆಲವು ಭಕ್ತರುಗಳು ಮೀನು ಹಿಡಿಯೋಕೆ ಹೋಗ್ತಾರೆ. ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಒಂದು ಮೀನು ಸಿಕ್ಕಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಬೆಳಗ್ಗೆ ಬಂದು ಹೇಳ್ತಾರೆ, ಸ್ವಾಮಿ ಈ ಆಳಕ್ಕೆ ದೋಣಿಯನ್ನು ನಡೆಸಿ ಮೀನಿಗಾಗಿ ಬಲೆ ಹಾಕ್ರಿ ಅಂತಾರೆ ದೇವರು. ಆಗ ಅವ್ರೇನು ಮಾಡ್ತಾರಂದರೆ, ರಾತ್ರಿ ಎಲ್ಲ ನಾವು ಪ್ರಯಾಸ ಪಟ್ಟಿದ್ದೀವಿ ಸ್ವಾಮಿ, ಆದರೆ ಒಂದು ಮೀನು ಸಿಕ್ಕಿಲ್ಲ, ನಿನ್ನ ಮಾತಿನ ಮೇಲೆ ನಾವು ಬಲೆ ಹಾಕ್ತೀವಿ ಅಂದೇಳಿ ಆ ಸ್ಥಳದಲ್ಲಿ ಬಲೆ ಹಾಕಿದ್ರು. ನೋಡ್ರಿ, ಆ ಏಸಪ್ಪ ಮಾತು ಮೇಲೆ ನಂಬಿಕೆ ಇಟ್ಟು ಬಲೆ ಹಾಕಿದ ಕೂಡಲೇ ಏನಾಯಿತು, ಮೀನು ರಾಶಿಯಾಗಿ ಸಿಗಾಕೊಂತು. ಬಲೆ ಹರಿದು ಹೋಗುವಷ್ಟು ಮೀನುಗಳನ್ನ ದೇವರವ್ರಿಗೆ ಕೊಟ್ಟ. ಅದು ಯಾರ ಮಾತಿನ ಮೇಲೆ ಬಲೆ ಹಾಕಿದ್ರಂದ್ರೆ ಯೇಸುವಿನ ಮಾತಿನ ಮೇಲೆ. ಅದೇ ರೀತಿ ಇವತ್ತು ಪ್ರತಿಯೊಬ್ಬರು ಯೇಸು ಸ್ವಾಮಿಯ ಮಾತಿನ ಮೇಲೆ ನಿಮ್ಮ ವ್ಯವಸಾಯ ಆಗಲಿ, ನಿಮ್ಮ ವ್ಯಾಪಾರ ಆಗಲಿ, ಬಿಸ್ನೆಸ್ ಆಗಲಿ, ಕಂಪ್ನಿಗಳಿಗಾಗಲಿ, ಅಥವಾ ಓನ್ ನೀವು ಆಟೋಗಳು ಓಡಿಸ್ತೀರಾ, ಅಥವಾ ನೀವು ಕ್ಯಾಬ್ಗಳು ಓಡಿಸ್ತೀರಾ, ನೀವು ಏನೇ ಓಡಿಸ್ರಿ, ಎಂಥ ಒಂದು ವಾಹನ ಒಂದು ಕಾರ್ಯಗಳಲ್ಲಿ ನೀವಿದ್ರು, ಎಂಥ ಒಂದು ಕೂಲಿನಾಲಿ ಕೆಲಸಗಳಲ್ಲಿದ್ದರು, ಯಾವುದೇ ನೀವು ಮಾಡೋಕ್ಕೋದ್ರು ಅದರಲ್ಲಿ ಯೇಸು ಸ್ವಾಮಿಯ ಮಾತಿನ ಪ್ರಕಾರವಾಗಿ ನಾವು ನಡೆದು ಆ ನಂತರ ನಾವು ಆ ಕಾರ್ಯಗಳನ್ನ ಮಾಡೋಕ್ಕೆ ಹೋದರೆ ಅದರಲ್ಲಿ ನಾವೇನು ಮಾಡ್ತೀವಿ, ಅಭಿವೃದ್ಧಿ ಆಶೀರ್ವಾದಗಳನ್ನ ನಾವು ಕಾಣಲು ಸಾಧ್ಯವಾಗುತ್ತೆ. ಹೀಗಾಗಿ ಈ ವಾಕ್ಯ ಕೇಳಿಕೊಂಡಿರುವಂಥ ಪ್ರತಿಯೊಬ್ಬರು ಮೊದಲು ದೇವ್ರ ಕಡೆ ಗಮನ ಕೊಡ್ರಿ, ದೇವರ ಆಲಯಕ್ಕೆ ಹೊರಡ್ರಿ, ಬೈಬಲ್ನ ಓದ್ರಿ, ಪ್ರತಿದಿನ ಪ್ರಾರ್ಥನೆ ಮಾಡ್ರಿ. ಆಗ ದೇವರು ನಿಮ್ಮ ಜೊತೆ ಇರ್ತಾರೆ, ದೇವ್ರು ನಿಮ್ಮ ಸಂಗಡ ಇರುವಾಗೆ. ಅನಂತರ ನೀವು ಮಾಡುವ ಕಾರ್ಯಗಳ ಮೇಲೆ ದೇವರ ಹಸ್ತ ಇರುತ್ತೆ. ಎಲ್ಲಿ ದೇವರ ಹಸ್ತ ಇರುತ್ತೋ ಅಲ್ಲಿ ಅಭಿವೃದ್ಧಿ ಆಶೀರ್ವಾದಗಳು ಇರುತ್ತೆ. ಮೊದಲಾಗಿ ದೇವ್ರು ಕೊಡುವ ಸಮಯ, ಸ್ಥಾನ, ದೇವ್ರು ಕೊಡುವ ಗೌರವ ಅದನ್ನು ಅವ್ರು ಕೊಡಿ. ಆ ನಂತರ ನಿಮ್ಮ ಕಾರ್ಯಗಳಲ್ಲಿ ನೀವು ಮುಂದೆ ಹೊರಡುವಾಗೆ ದೇವರು ನಿಮ್ಮ ಮುಂಭಾಗದಲ್ಲಿದ್ದು ನೀವು ಮಾಡೋ ಎಲ್ಲ ಕಾರ್ಯಗಳಲ್ಲಿ ಸಂಪೂರ್ಣವಾದ ಸಮೃದ್ಧಿ ಆಶೀರ್ವಾದನ ಯೇಸು ಸ್ವಾಮಿ ಕೊಡಲು ಶಕ್ತನಾಗಿದ್ದಾನೆ. ಈ ವಾಕ್ಯ ಕೇಳಿಕೊಂಡಿರುವಂಥ ನಿಮ್ಮ ಪ್ರತಿಯೊಬ್ಬರನ್ನ ದೇವರ ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರೋ ನನ್ನ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರಪ್ಪ. ದೇವ, ಯಾರ್ಯಾರು ಅವರು ಬಿಸ್ನೆಸ್, ವ್ಯಾಪಾರ, ಕಂಪ್ನಿಗಳಿಗೆ ಹೋಗೋರು, ಕೂಲಿನಾಲಿ ಕೆಲಸ ಮಾಡೋರು, ಬೈಕ್ಗಳು ಓಡಿಸೋರು, ಆಟೋಗಳು ಓಡಿಸೋರು, ಅಪ್ಪ ಈ ರೀತಿಯಾಗಿ ವ್ಯವಸಾಯಗಳು ಮಾಡೋರು, ಅವ್ರು ಎಂತೆಂಥ ಒಂದು ಕೆಲಸ ಕಾರ್ಯಗಳು ಮಾಡಿದ್ರು ಅದು ಎಲ್ಲದರ ಮೇಲೆ ನಿನ್ನ ಆಶೀರ್ವಾದ ಇರಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಎಲ್ಲರೂ ಮೊದಲು ಸ್ವಾಮಿ ನಿನ್ನ ವಾಕ್ಯದ ಕಡೆ ಗಮನ ಕೊಟ್ಟು, ನಿಮ್ಮನ್ನೇ ಮುಂದಿಟ್ಟು, ನಿಮಗೆ ಹೆಚ್ಚು ಸಮಯ ಕೊಟ್ಟು, ನಿನ್ನ ಆಲೋಚನೆಗೆ ವಿಧೇಯರಾಗಿದ್ದು ಅನಂತರ ಅವರ ಕೆಲಸ ಕಾರ್ಯಗಳಲ್ಲಿ ಹೊರಡುವಾಗೆ ನೀನು ಅವರಿಗೆ ಸಮೃದ್ಧಿ ಆಶೀರ್ವಾದಗಳನ್ನು ಕೊಟ್ಟು ಆಶೀರ್ವದಿಸಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವನ ಹಾಗೆ ಮಾಡ್ರಿ, ಪ್ರಾರ್ಥನೆ ಕೇಳಿ ಹಾಗೆ ಮಾಡ್ರಿ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಂಥ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.